ಧರ್ಮಸ್ಥಳದಲ್ಲಿ ನಡೆದಿದೆ, ನೂರಾರು ಹತ್ಯೆಗಳಾಗಿದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ರು. ಈಗ ಮತ್ತೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಬಿಗ್ ಶಾಕ್ ಎದುರಾಗಿರೋದು. ಆ ಆರೋಪಗಳೇ ಇವತ್ತು ಮುಳುವಾಗಿದೆ. ಸ್ನೇಹಮಯಿ ಕೃಷ್ಣ ಅವರ ನಿಜಾಂಶ ಏನು, ಸತ್ಯ ಏನು, ಸುಳ್ಳುಗಳೇನು ಅನ್ನೋದು ಕೂಡ ಗೊತ್ತಾಗಿದೆ. ಯಾಕೆ, ಏನು, ಎತ್ತ, ಸ್ನೇಹಮಯಿ ಮತ್ತೆ ಲಾಕ್. ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಸೌಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಜೊತೆಗೆ ಧರ್ಮಸ್ಥಳದಲ್ಲಿ ನಡೆದಿದೆ, ನೂರಾರು ಹತ್ಯೆಗಳಾಗಿದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ನಿರಾಧಾರ ಗಂಭೀರ ಆರೋಪಗಳನ್ನ ಮಾಡಿದ್ರು. ಆ ಆರೋಪಗಳೇ ಇವತ್ತು ಮುಳುವಾಗಿದೆ. ಸ್ನೇಹಮಯಿ ಕೃಷ್ಣ ಅವರ ನಿಜಾಂಶ ಏನು, ಸತ್ಯ ಏನು, ಸುಳ್ಳುಗಳೇನು ಅನ್ನೋದು ಕೂಡ ಗೊತ್ತಾಗಿದೆ. ಈಗ ಮತ್ತೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಬಿಗ್ ಶಾಕ್ ಎದುರಾಗಿರೋದು. ಯಾಕೆ, ಏನು, ಎತ್ತ, ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ ಸ್ನೇಹಮಯಿ ಮತ್ತೆ ಲಾಕ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಂತ ಹೇಳಿದ್ದಂತ ಗಂಭೀರ ಆರೋಪ, ಅದು ಕೂಡ ನಿರಾಧಾರ ಆರೋಪಗಳು, ಯಾವುದೇ ಸತ್ಯವಿಲ್ಲದಂತ ಆರೋಪಗಳು. ಈಗ ಮತ್ತೆ ಅದೇ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಮುಳುವಾಗಿದೆ. ಸೌಜನ್ಯ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಇದೇ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಸಂಕಷ್ಟ ಎದುರಾಗಿದೆ, ಮತ್ತೆ ಲಾಕ್ ಆಗಿದ್ದಾರೆ. ಏನಿದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ಸ್ನೇಹಮಯಿ ಕೃಷ್ಣ ಮಾಡಿದಂತ ಗಂಭೀರ ಆರೋಪ ಏನು ಅಂತ ಅಂದ್ರೆ, ಇದೇ SIT ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಹತ್ಯೆಗಳಿಗೆ ಸಂಬಂಧಪಟ್ಟಂತ ಹಾಗೆ ತನಿಖೆಯನ್ನ ಮಾಡ್ತಾ ಇದ್ರಲ್ಲ, ಆಗ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪ ಮಾಡಿದ್ರು. ಏನಂದ್ರೆ, ಸೌಜನ್ಯವನ್ನ ಕೊಲೆ ಮಾಡಿದ್ದು, ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಯಾರು ಅಲ್ಲ, ಅದೇ ಕುಟುಂಬದ ವಿಠಲ್ ಗೌಡ ಅಂತ. ಇದರ ಜೊತೆಗೆ ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್ ಜೊತೆಗೆ ಜಯಂತ್ ರೆಡ್ಡಿ, ಇದರ ಜೊತೆಗೆ ಯಾವ್ಯಾವ ಯೂಟ್ಯೂಬ್ ಚಾನೆಲ್ಗಳು ಇವ್ರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರಲ್ಲ, ಅವರ ವಿರುದ್ಧ ಕೂಡ ವಿದೇಶದಿಂದ ಇವರೆಲ್ಲರಿಗೂ ಕೂಡ ಹಣ ಬಂದಿದೆ, ಕೋಟ್ಯಾಂತರ ರೂಪಾಯಿ ಅಂತ ನಿರಾಧಾರ ಆರೋಪವನ್ನ ಮಾಡಿದ್ರು, ಸುಳ್ಳು ಆರೋಪಗಳನ್ನ ಮಾಡಿದ್ರು ಇದೇ ಸ್ನೇಹಮಯಿ ಕೃಷ್ಣ. ಈಗ ಇದೇ ಸ್ನೇಹಮಯಿ ಕೃಷ್ಣ ಅವರ ನಿಜಾಂಶ ಎಲ್ಲ ಬಟಾ ಬಯಲಾಯ್ತು. ಮತ್ತೆ ಈಗ ಲಾಕ್ ಆಗಿರೋದು. ಯಾವುದೇ ಸಾಕ್ಷಿಗಳಿಲ್ಲ. ವಿದೇಶದಿಂದ ಹಣ ಬಂತು, ವಿದೇಶದವರಿಗೆಲ್ಲ ಕೂಡ ಹಣ ಹೋಗಿದೆ, ಕೋಟ್ಯಾಂತರ ರೂಪಾಯಿ ಇದೆ. ಇದರ ಜೊತೆಗೆ ಸೌಜನ್ಯ ಕೊಲೆ ಕೇಸ್ ವಿಠಲ್ ಗೌಡನೇ ಮಾಡಿದ್ದು ಅನ್ನುವಂಥದ್ದು ಆರೋಪ ಮಾಡಿದ್ರಲ್ಲ, ಸತ್ಯ ಏನು, ಎಲ್ಲಿತ್ತು, ಸಾಕ್ಷಿಗಳೆಲ್ಲಿತ್ತು, ಯಾಕೆ ಆ ರೀತಿ ಆರೋಪ ಮಾಡಿದ್ರು? ಈಗ ಮತ್ತೆ ಇದೇ ಸ್ನೇಹಮಯಿ ಕೃಷ್ಣ ಲಾಕ್ ಆಗಿದ್ದಾರೆ. ಇದೇ ಜಯಂತ್ ರೆಡ್ಡಿ ಅವರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ವಿರುದ್ಧವಾಗಿ. ಈಗ ಸೌಜನ್ಯ ವಿರೋಧಿಗಳಿಗೆ ನಡುಕ ಶುರುವಾಗಿದೆ. ಸ್ನೇಹಮಯಿ ಕೃಷ್ಣ ಮತ್ತೆ ಲಾಕ್ ಆಗಿದ್ದಾರೆ. ಗಂಭೀರ ಆರೋಪಗಳನ್ನ ಮಾಡುವ ಮುನ್ನ ಒಂದು ಕ್ಷಣ ಯೋಚನೆ ಮಾಡಬೇಕಾಗಿತ್ತು, ಏನ್ ಆರೋಪ ಮಾಡ್ತಾ ಇದ್ದೀವಿ, ಎಂತ ಆರೋಪಗಳವು ಅನ್ನೋದನ್ನ. ಈಗ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟಿದ್ದಾರೆ ಜಯಂತ್ ರೆಡ್ಡಿ. ಈ ತನಿಖೆ ಯಾವ ಹಂತಕ್ಕೆ ಹೋಗುತ್ತೆ, ಅಧಿಕಾರಿಗಳಿಂದ ಕ್ರಮ ತೆಗೆದುಕೊಳ್ತಾರೆ, ಮತ್ತಷ್ಟು ವಿಚಾರಗಳು, ಸ್ಫೋಟಕ ಅಂಶಗಳು ಬಟಾಬಯಲಾಗುತ್ತೆ, ಎಲ್ಲವನ್ನ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ ಸ್ನೇಹಮಯಿ ಮತ್ತೆ ಲಾಕ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.